183 ರೂಪಾಯಿಂದ ಸ್ಟಾರ್ಟ್ ಆಗ್ತಿರೋಂಥ ಕುರ್ತೀಸ್ ಹೌಲ್ ಇದು. ಸೊ ತುಂಬಾನೇ ಡಿಫ್ರೆಂಟ್ ತುಂಬಾನೇ ಬ್ಯೂಟಿಫುಲ್ ಆಗಿರೋ ಕುರ್ತೀಸ್ ಇದಾವೆ. ನಮಸ್ಕಾರ ಕೇಶವ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ರು? ಸೊ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಜನ ಪ್ರೀವಿಯಸ್ ವಿಡಿಯೋದಲ್ಲಿ ಕಮೆಂಟ್ ಮಾಡಿದ್ರಿ ಕುರ್ತಿ ವಿಡಿಯೋ ಮಾಡಿ ಅಂತೇಳಿ. ಸೊ ಹಾಗಾಗಿ ನಾನು ನಿಮ್ಗೋಸ್ಕರ ಮೀಶೋ ಇಂದ ತುಂಬಾನೇ ಲೋ ಬಜೆಟ್ ಅಲ್ಲಿ ತುಂಬಾನೇ ಚೆನ್ನಾಗಿರುವಂತ ಕುರ್ತೀಸ್ನ ತರಿಸಿದ್ದೀನಿ. ಮೊದಲನೇದಾಗಿ ಇದೊಂದು ಕುರ್ತಿನ ಓಪನ್ ಮಾಡೋಣ. ಸೊ ಫಸ್ಟ್ ಕುರ್ತಿ ಬಂದ್ಬಿಟ್ಟು ಬ್ಲೂ ಅಂಡ್ ವೈಟ್ ಕಲರ್ ಕಾಂಬಿನೇಷನ್ ಅಲ್ಲಿ ಇದೆ. ಒಂದೇ ನಿಮಿಷ, ಸಾರಿ, ಓಪನ್ ಮಾಡ್ಬಿಡ್ತೀನಿ. ಯಾವ ಕಡೆಯಿಂದ ಇದೆ ಅಂತ ಗೊತ್ತಾಗ್ತಿಲ್ಲ. ಸೊ ನೋಡಿ, ಬ್ಲೂ ಅಂಡ್ ವೈಟ್ ಕಲರ್ ಕಾಂಬಿನೇಷನ್ ಅಲ್ಲಿ ಫ್ಲೋರಲ್ ಪ್ರಿಂಟ್ ಇರುವಂತ ಕುರ್ತಿ ಇದು. ಸೊ ನೋಡ್ಬೋದು, ಇಲ್ಲಿ ಫ್ಲೇರ್ಸ್ ಇದೆ. ಕೆಳಗಡೆ ವೆಸ್ಟ್ ಹತ್ರ ಸ್ವಲ್ಪ ಫ್ಲೇರ್ಸ್ ಕೊಟ್ಟಿದ್ದಾರೆ. ಇಷ್ಟೊಂದು ಅಗಲ ಇದೆ ಇದು. ಅಂಡ್ ಫುಲ್ ಸ್ಲೀವ್ಸ್ ಇದೆ, ನೋಡ್ಬೋದು ಇಲ್ಲಿ. ಅಂಡ್ ವಿ ನೆಕ್. ಸೊ ಸೈಜ್ ಬಂದ್ಬಿಟ್ಟು ಎಸ್ ಸೈಜ್ ತರಿಸಿದ್ದೀನಿ. ಐ ಥಿಂಕ್ ನಾನು ಎಸ್ ತರಿಸ್ಬೇಕಿತ್ತು ಅನ್ಸುತ್ತೆ, ಬಟ್ ಎಸ್ ತರಿಸಿದ್ದೀನಿ. ಮೇ ಬಿ ಇದು ನಂಗೆ ಸೂಟ್ ಆಗ್ಬೋದು ಅಂತೀನಿ. ಒಂದ್ಸತಿ ಇದನ್ನ ವಿಯರ್ ಮಾಡ್ಬಿಟ್ಟು ನೋಡೋಣ ಯಾವ ತರ ಇರುತ್ತೆ ಅಂತೇಳಿ. ಇದ್ರ ಫ್ಯಾಬ್ರಿಕ್ ಬಂದ್ಬಿಟ್ಟು ರೇಯಾನ್ ಫ್ಯಾಬ್ರಿಕ್. ಅಂಡ್ ನೋಡ್ಬೋದು ಇಲ್ಲಿ ಪ್ರಿಂಟಿಂಗ್ ಈ ತರ ಇದೆ, ಫ್ಲೋರಲ್ ಪ್ರಿಂಟಿಂಗ್. ವಿ ನೆಕ್, ವಿಸ್ಕಾಸ್, ಫುಲ್ ಸ್ಲೀವ್ಸ್. ಅಂಡ್ ಸ್ವಲ್ಪ ನಿಮ್ಗೆ ಕೆಳಗಡೆ ನೋಡ್ಬೋದು ಇಲ್ಲಿ ಈ ತರ ನಿಮ್ಗೆ ಫ್ಲೇರ್ಸ್ ಸಿಗುತ್ತೆ. ಅಂದ್ರೆ ಅಗ್ಲ ಇಷ್ಟೊಂದು ಅಗ್ಲ ಬರುತ್ತೆ ನೋಡಿ ಕೆಳಗಡೆ. ಸೊ ಇದೊಂಥರ ಬಲೂನ್ ಟಾಪ್ ತರ ಕಾಣಿಸುತ್ತೆ, ಯಾಕಂದ್ರೆ ಕೆಳಗಡೆ ನಿಮ್ಗೆ ಫ್ಲೇರ್ಸ್ ಇರೋದ್ರಿಂದ. ಇದನ್ನ ವಿಯರ್ ಮಾಡ್ಬಿಟ್ಟು ನೋಡೋಣ. 252 ರೂಪೀಸ್ ಇದು ಬರ್ತಿದ್ಯಾ? ಲುಕ್ ವೈಸ್ ಯಾವ ತರ ಬರುತ್ತೆ ಎಲ್ಲ ಚೆಕ್ ಮಾಡೋಣ ಬನ್ನಿ. ನೋಡಿ, ಈ ಕುರ್ತಿದ್ದು ಓವರ್ ಆಲ್ ಲುಕ್ ಯಾವ ತರ ಬರುತ್ತೆ ಜೀನ್ಸ್ ಮೇಲ್ಗಡೆ ಅಂತೇಳಿ. ನೋಡಿ, ಇದ್ರದ್ದು ಇಷ್ಟು ಫ್ಲೇರ್ಸ್ ಇದೆ, ನೋಡ್ಬೋದು ಇಲ್ಲಿ. ಇದು ಈ ತರ ಲುಕ್ ಬರುತ್ತೆ. ಅಂಡ್ ಫುಲ್ ಸ್ಲೀವ್ಸ್ ಇಲ್ಲಿವರೆಗೂ ಬರುತ್ತೆ. ಅಂಡ್ ಹಿಂದ್ಗಡೆನು ಈ ತರನೇ ಸ್ವಲ್ಪ ಅಗ್ಲ ಬರುತ್ತೆ, ಫ್ಲೇರ್ಸ್ ಬರುತ್ತೆ. ಸೊ ಓವರ್ ಆಲ್ ಲುಕ್ ಐ ಥಿಂಕ್ ಚೆನ್ನಾಗಿ ಬರ್ತಿದೆ ಅನ್ಕೋತೀನಿ. ಇದು ತುಂಬಾ ನೈಸ್ ಲುಕ್ ಕೊಡ್ತಾ ಇದೆ. ಸೊ ನನಗೇನೋ ಕೊಡ್ತಿರೋ ಪ್ರೈಸ್ಗೆ ಈ ಕುರ್ತಿ ತುಂಬಾನೇ ವರ್ತ್ ಇದೆ. ಅಂಡ್ ಫ್ಯಾಬ್ರಿಕ್ ವೈಸ್ ಕೂಡ ತುಂಬಾ ಚೆನ್ನಾಗಿದೆ. ಏನೋ ಒಂಥರ ಸಾಫ್ಟ್ ಆಗೇ ಇದೆ. ಕಂಫರ್ಟಬಲ್ ಆಗಿ ವಿಯರ್ ಮಾಡ್ಬೋದು. ಸ್ವಲ್ಪ ಏನೋ ಶಕೆ ಆಗಲ್ಲ ಅನ್ಕೋತೀನಿ, ಯಾಕಂದ್ರೆ ಥಿನ್ ಇದೆ, ಬಟ್ಟೆ ಥಿನ್ ಇದೆ. ಸೊ ಹಾಗಾಗಿ ಸಮ್ಮರ್ಗೂನು ಸಖತ್ತಾಗಿರುತ್ತೆ ಅಂತ ಅನ್ಕೋತೀನಿ. ಹೆಂಗಿದ್ರು ಸಮ್ಮರ್ ಸೀಸನ್ ಇವಾಗ ಸ್ಟಾರ್ಟ್ ಆಗುತ್ತೆ. ಸೊ ಓವರ್ ಆಲ್ ಕೊಡ್ತಿರೋ ಪ್ರೈಸ್ಗೆ, ಲುಕ್ಗೆ ಅಂಡ್ ನೋಡ್ಬೋದು ಫ್ಯಾಬ್ರಿಕ್ಗೆ, ಎಲ್ಲದಕ್ಕೂ ನನ್ನ ಕಡೆಯಿಂದ ಥಮ್ಸ್ ಅಪ್. ಎರಡನೇ ಕುರ್ತಿನ ಓಪನ್ ಮಾಡೋಣ. ಸೊ ಎರಡನೇ ಕುರ್ತಿ ಆಕ್ಚುಲಿ ನನಗೆ ತುಂಬಾ ಇಷ್ಟವಾಗಿತ್ತು. ನಾನು ಆರ್ಡರ್ ಮಾಡ್ಬೇಕಾದ್ರೆ ನೋಡ್ಬೋದು ಇಲ್ಲಿ ರಾಜಸ್ಥಾನಿ ಪ್ರಿಂಟ್ ಇದೆ ಇದ್ರ ಮೇಲ್ಗಡೆ, ಅಂದ್ರೆ ಗೊಂಬೆಗಳು ಪ್ರಿಂಟ್ ಇದೆ ಇದ್ರ ಮೇಲ್ಗಡೆ. ಮನೆ ಮೇಲ್ಗಡೆ ಅಥವಾ ಮದ್ವೆಲಿ, ಮೆಹಂದಿಲಿ ಎಲ್ಲ ಪ್ರಿಂಟ್ ಬರುತ್ತೆ, ಅಂದ್ರೆ ಡಿಸೈನ್ ಏನ್ ಬರುತ್ತಲ್ಲ ಆ ತರ. ನೋಡ್ಬೋದು ಇಲ್ಲಿ ಬ್ಲಾಕ್ ಅಂಡ್ ರೆಡ್, ಯೆಲ್ಲೋ, ಗ್ರೀನ್, ಆಲ್ಮೋಸ್ಟ್ ತುಂಬಾ ಕಲರ್ಸ್ ಇದೆ ಇದ್ರ ಮೇಲ್ಗಡೆ. ನೋಡಿ, ಇದ್ರದ್ದು ನಾಚ್ ನೆಕ್ ಇದೆ. ಇದಕ್ಕೆ XS ಸೈಜ್ ತರಿಸಿದ್ದೀನಿ. ಅಂಡ್ ಸ್ಲೀವ್ಸ್ ಬಂದ್ಬಿಟ್ಟು 3/4. ಅಂಡ್ ಇದು ರೇಯಾನ್ ಫ್ಯಾಬ್ರಿಕ್ೇನೆ, ಎ ಲೈನ್ ಕಟ್ ಇದೆ ಇದು. ಇದಕ್ಕೆ ಸ್ಲೀವ್ ಏನಾದ್ರು ಪಾಕೆಟ್ ಏನಾದ್ರು ಕೊಟ್ಟಿದ್ರೆ ಒಂದ್ಸರ್ತಿ ನೋಡ್ಕೊಬಿಡ್ತೀನಿ, ಯಾಕಂದ್ರೆ ಪಾಕೆಟ್ ಇರೋ ತರ ಕಾಣಿಸ್ತಾ ಇದೆ. ಸೊ ಇಲ್ಲ, ಪಾಕೆಟ್ ಇಲ್ಲ. ನೋಡ್ಬೋದು ಇಲ್ಲಿ ಈ ತರ ಸ್ಟ್ರೇಟ್ ಎ ಲೈನ್ ಕುರ್ತಿ, ನಾಚ್ ನೆಕ್ ಅಂಡ್ 3/4 ಸ್ಲೀವ್. ಬಟ್ ಪ್ರಿಂಟಿಂಗ್ ಮಾತ್ರ ಸಕ್ಕತ್ತಾಗಿದೆ, ನೋಡಿ ನೀವೇ ನೋಡಿ. ಐ ಥಿಂಕ್ ಇದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಏನೋ ಒಂಥರ ವೆಸ್ಟರ್ನ್ ಕಮ್ ಟ್ರೆಡಿಷನಲ್ ಲುಕ್ ಕೊಡುತ್ತೆ. ಇಲ್ಲ ಒಂಥರ ಏನೋ ಒಂಥರ ಇಂಡೋ ವೆಸ್ಟರ್ನ್ ಲುಕ್ ಕೊಡ್ಬೋದು. ಒಂದ್ಸರ್ತಿ ವಿಯರ್ ಮಾಡ್ಬಿಟ್ಟು ನೋಡೋಣ ಯಾವ ತರ ಕಾಣಿಸುತ್ತೆ. ಸಾರಿ, ಇದ್ರ ಪ್ರೈಸ್ ಹೇಳಿಲ್ಲ ಅಲ್ವಾ. ಇದ್ರ ಪ್ರೈಸ್ ಬಂದ್ಬಿಟ್ಟು ಬರೀ 186 ರೂಪಾಯಿ. ಇದು 186 ರೂಪಾಯಿ ಕುರ್ತಿ. ನೋಡಕ್ ತುಂಬಾನೇ ಚೆನ್ನಾಗಿದೆ. ವಿಯರ್ ಮಾಡಿದ್ಮೇಲೆ ಯಾವ ತರ ಕಾಣಿಸುತ್ತೆ ನೋಡೋಣ ಬನ್ನಿ. ಇದ್ರ ಫ್ಯಾಬ್ರಿಕ್ ರೇಯಾನ್ ಫ್ಯಾಬ್ರಿಕ್. ನೋಡಿ, ಈ ರಾಜಸ್ಥಾನಿ ಪ್ರಿಂಟ್ ಕುರ್ತಿ ಲುಕ್ ಯಾವ ತರ ಬರ್ತಾ ಇದೆ ನೋಡಿ ಜೀನ್ಸ್ ಮೇಲೆ. 3/4 ಸ್ಲೀವ್. ಆಕ್ಚುಲಿ ಏನ್ ಗೊತ್ತಾ, ಕುರ್ತಿ ಇನ್ನ ಸ್ವಲ್ಪ ಉದ್ದ ಬರುತ್ತೆ, ಬಟ್ ಇದು ಟೈಟ್ ಆಗ್ತಿದೆ ಅಂತೇಳಿ ನಾನೇ ಸ್ವಲ್ಪ ಮೇಲೆ ಏರಿಸ್ಕೊಂಡಿದ್ದೀನಿ. ಇಲ್ಲಿ ನಾನು ಎಸ್ ತರಿಸಿದೆ, ನೀವು ಎಸ್ ತರಿಸ್ಕೊಳ್ಳಿ. ಯಾರ್ದೆಲ್ಲ XS ಸೈಜ್ ಇದೆ ಅವ್ರು ಎಸ್ ತರಿಸ್ಕೊಳ್ಳಿ, ಯಾಕಂದ್ರೆ XS ನಂಗೆ ಟೈಟ್ ಆಗ್ತಿದೆ, ಅಂದ್ರೆ ಕೆಳಗಡೆ ಮಾತ್ರ ಇಲ್ಲಿ ಟೈಟ್ ಆಗ್ತಿದೆ. ಸೊ ಹಾಗಾಗಿ ನಾನು ಇಲ್ಲಿವರೆಗೂ ಮಾಡ್ಕೊಟ್ಟಿದ್ದೀನಿ. ಬಟ್ ನೋಡೋದಾದ್ರೆ ಕುರ್ತಿ ಇಲ್ಲಿಗೆ ಬರುತ್ತೆ ಲೆಂತ್ ವೈಸ್, ಬಟ್ ನಾನು ಇದನ್ನ ಸ್ವಲ್ಪ ಹಿಂಗೆ ಮೇಲ್ ಮಾಡ್ಕೊಂಡಿದ್ದೀನಿ. ಸೊ ಪ್ರಿಂಟಿಂಗ್ ಸಕ್ಕದಾಗಿದೆ. ಅಂಡ್ ಜೀನ್ಸ್ ಮೇಲ್ಗಡೆ ಅಂತೂ ಸಕ್ಕದಾಗಿ ಕಾಣಿಸ್ತಿದೆ. ಅಂಡ್ ಸ್ಲೀವ್ಸ್ ಅಲ್ಲಿ ನನಗೇನು ಟೈಟ್ ಅನಿಸ್ತಿಲ್ಲ, ನನಗೆ ಇಲ್ಲಿ ಮಾತ್ರ ಟೈಟ್ ಅನಿಸ್ತಿದೆ, ಇಲ್ಲೊಂದು ಸ್ವಲ್ಪ ಟೈಟ್ ಅನಿಸ್ತಿದೆ. ಸೊ XS ಬದಲು ಎಸ್ ಇದ್ದಿದ್ರೆ ಚೆನ್ನಾಗಿರೋದು. ಬಟ್ ಓವರ್ ಆಲ್ ಕುರ್ತಿ ಲುಕ್ ಅಂಡ್ ಫ್ಯಾಬ್ರಿಕ್ ತುಂಬಾನೇ ಚೆನ್ನಾಗಿದೆ. ಅಂಡ್ ಪ್ರಿಂಟಿಂಗ್ ಕೂಡ ಚೆನ್ನಾಗಿದೆ. ಪ್ರಿಂಟಿಂಗ್ ಹೋಗಲ್ಲ, 100% ಶೋರ್ ಪ್ರಿಂಟಿಂಗ್ ಏನು ಹೋಗಲ್ಲ. ಸೊ ಹಾಗಾಗಿ
ನನಗೆ ಈ ಕುರ್ತಿ ತುಂಬಾನೇ ಇಷ್ಟ ಆಯಿತು. ಕೊಡ್ತಿರೋ ಪ್ರೈಸ್ ರೇಂಜಿಗೆ ತುಂಬಾನೇ ವರ್ತ್ ಇದೆ. ನೀವು ಇದನ್ನ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಸೊ ನನ್ನ ಕಡೆಯಿಂದ ಈ ಕುರ್ತಿಗೆ ಬಿಗ್ ಥಮ್ಸ್ ಅಪ್. ಮೂರನೇ ಕುರ್ತಿನ ಓಪನ್ ಮಾಡೋಣ. ಮೂರನೇ ಕುರ್ತಾ ಫಂಬಲ್ ಮಾಡ್ತಾ ಇದ್ದೀನಿ. ಮೂರನೇ ಕುರ್ತಾ ಬಂದ್ಬಿಟ್ಟು ನೋಡಿ, ಇದು ಮಸ್ಟರ್ಡ್ ಯೆಲ್ಲೋ ಕಲರಲ್ಲಿ ಇದೆ. ಓಪನ್ ಮಾಡೋಣ ಇದನ್ನ. ನಂಗೆ ಇದು ಕಾಣಿಸದೇ ಇಲ್ಲಪ್ಪ, ಇದು ಯಾವ ಕಡೆಯಿಂದ ಅಂತ ಹೇಳಿ ಅರ್ಧ ಹಾಕೇ ಬಿಟ್ಟೆ. ಸೊ ನೋಡಿ, ಯೆಲ್ಲೋ ಕಲರ್, ಇದ್ರ ಮೇಲ್ಗಡೆ ಪ್ರಿಂಟಿಂಗ್ ಇದೆ, ಗೋಲ್ಡ್ ವೈಟ್ ಪ್ರಿಂಟಿಂಗ್ ಇದೆ, ಫ್ಲೋರಲ್ ಪ್ರಿಂಟಿಂಗ್ ಇದೆ. ನೋಡ್ಬೋದು ಇಲ್ಲಿ ನೀವು. ಏನೋ ಶೈನಿನೆಸ್ ಆಗಬೇಕು ಅಂತೇಳಿ ಶಿಮ್ಮರ್ ಏನೋ ಆ್ಯಡ್ ಮಾಡಿದ್ದಾರೆ ಅನ್ಸುತ್ತೆ ಇದಕ್ಕೆ. 3/4 ಸ್ಲೀವ್, ಸ್ವಲ್ಪ ಬಾರ್ಡರ್, ಅಗ್ಲ ಬಾರ್ಡರ್ ಇದೆ ಇಲ್ಲಿ ಎಡ್ಜಲ್ಲಿ. ಆ್ಯಂಡ್ ನೆಕ್, ವಾವ್, ನೀವು ಟೈಟ್ ಮಾಡ್ಕೋಬೋದು ಇದನ್ನು ನಿಮ್ಮ ಸೈಜ್. ಇನ್ ಕೇಸ್ ಸ್ವಲ್ಪ ದಪ್ಪ ಆದ್ರೂ ಸಣ್ಣ ಆದ್ರೂ ನಾವು ಏನೋ ಬಿಡಿಸೋದು ಮತ್ತು ಸ್ಟಿಚ್ ಮಾಡಿಸೋದು ಅವಶ್ಯಕತೆ ಇಲ್ಲ. ಯಾಕಂದರೆ ಇಲ್ಲಿ ನಿಮಗೆ ಲೂಸ್ ಆ್ಯಂಡ್ ಫಿಟ್ ಮಾಡ್ಕೊಳಕ್ಕೆ ಇಲ್ಲಿ ಮುಂದ್ಗಡೆನೆ ಥ್ರೆಡ್ಸ್ ಕೊಟ್ಬಿಟ್ಟಿದ್ದಾರೆ. ಸ್ಕ್ವೇರ್ ನೆಕ್ ಇದೆ ಆ್ಯಂಡ್ ನಿಮಗೆ ಕೆಳಗಡೆ ಫ್ಲೇರ್ ಇದೆ ವೆಸ್ಟ್ ಹತ್ರ. ಸೊ ಇದು ಕೆಳಗಡೆ ಅಗ್ಲ ಇದೆ. ಸೈಜ್ ಬಂದ್ಬಿಟ್ಟು ಎಸ್ ಸೈಜ್ ತರಿಸಿದ್ದೀನಿ ನಾನು. ಸೊ ಇದು ಪ್ರೈಸ್ ಬಂದ್ಬಿಟ್ಟು 234 ರೂಪಾಯಿ ಕುರ್ತಿ. ಇದು ರೇಯಾನ್ ಫ್ಯಾಬ್ರಿಕ್. ಐ ಥಿಂಕ್ ಇದು ತುಂಬಾ ಚೆನ್ನಾಗಿದೆ. ಜೀನ್ಸ್ ಮೇಲ್ಗಡೆ, ಬ್ಲೂ ಜೀನ್ಸ್ ಮೇಲ್ಗಡೆ ತುಂಬ ಪ್ರಿಟಿಯಾಗಿ ಕಾಣಿಸುತ್ತೆ. ಆ್ಯಂಡ್ ಫಿಟ್ಟಿಂಗ್ ಕೂಡ ನಮಗೆ ಬೇಕಾದಂಗೆ ಮಾಡ್ಕೋಬೋದು. ಸೊ ಹಾಗಾಗಿ ಲುಕ್ ವೈಸ್ ಚೆನ್ನಾಗಿ ಬರುತ್ತೆ ಅನ್ಕೋತೀನಿ. ಸೊ ಕೊಡ್ತಿರೋ ಪ್ರೈಸ್ಗೆ ಈ ಕುರ್ತಿ ವರ್ತ್ ಇದೆಯಾ, ಮತ್ತು ಇದ್ರ ಲುಕ್ ಯಾವ ಥರ ಬರುತ್ತೆ ನೋಡೋಣ ಬನ್ನಿ. ನೋಡಿ, ಈ ಕುರ್ತಿದ್ದು ಓವರ್ ಆಲ್ ಲುಕ್ ಯಾವ ಥರ ಬರ್ತಾ ಇದೆ ನೋಡಿ. ಫ್ರಂಟ್ ಈ ಥರ ನಿಮಗೆ ಎಷ್ಟು ಬೇಕಾದರೂ ಅಷ್ಟು ಟೈಟ್ ಮಾಡ್ಕೋಬೋದು. ಸೊ ಅಕಾರ್ಡಿಂಗ್ಲಿ ಮಾಡ್ಕೊಳ್ಳಿ. ಆ್ಯಂಡ್ ಫ್ಲೇರ್ಸ್ ನೋಡಿ ಈ ಥರ ಇದೆ, ಲೆಂತ್ ಇಷ್ಟು ಬರುತ್ತೆ. ಆ್ಯಂಡ್ ಓವರ್ ಆಲ್ ಲುಕ್ ಈ ಥರ ಬರ್ತಾ ಇದೆ. ಸೊ ಈ ಕುರ್ತಿಗೆ ನಾವು ಕೊಡ್ತಿರೋ ಪ್ರೈಸ್ಗೆ ಆ್ಯಂಡ್ ದಿಸ್ ಪ್ಯಾಟ್ರನ್ ಇಟ್ಸ್ ವೆರಿ ಗುಡ್. ಸೊ ಹಾಗಾಗಿ ನನ್ನ ಕಡೆಯಿಂದ ಈ ಕುರ್ತಿಗೆ ಬಿಗ್ ಥಮ್ಸ್ ಅಪ್. 4ನೇ ಕುರ್ತಿನ ಓಪನ್ ಮಾಡೋಣ. 4ನೇ ಕುರ್ತಿ ಕಲರ್ ತುಂಬಾ ಮುದ್ದಾಗಿದೆ, ನೋಡ್ಬೋದು ಇಲ್ಲಿ. ಬ್ಲಡ್ ರೆಡ್ ಕಲರಲ್ಲಿದೆ ಇದು. ಆ್ಯಂಡ್ ಇದ್ರ ಪ್ರಿಂಟಿಂಗ್ ಮಾತ್ರ ಸಕ್ಕತ್ತಾಗಿದೆ ನೋಡಿ. ಟ್ರೆಡಿಷ್ನಲ್ ಪ್ರಿಂಟಿಂಗ್, ಫ್ಲೋರಲ್ ಪ್ರಿಂಟಿಂಗೆ, ಫುಲ್ ಸ್ಲೀವ್ಸ್. ಆ್ಯಂಡ್ ನಿಮಗೆ ಇಲ್ಲೊಂದು ಸ್ವಲ್ಪ ಬಾರ್ಡ್ರಿಂಗ್ ಇದೆ. ಆ್ಯಂಡ್ ಅದೇ ಸೇಮ್ ಬಾರ್ಡ್ರ್ ನಿಮಗೆ ಇಲ್ಲಿ ನೆಕ್ ಹತ್ರ ಕಾಣಿಸುತ್ತೆ, ವಿ ನೆಕ್ ಇದು. ಆ್ಯಂಡ್ ಕೆಳಗಡೆ ಇಲ್ಲಿ ಸ್ವಲ್ಪ ಇಲ್ಲೊಂದು ಸ್ವಲ್ಪ ಸ್ಟಿಚಿಂಗ್ ಅಂದರೆ ಫ್ಲೇರ್ ಮಾಡೋದಕ್ಕೆ ಇಲ್ಲೊಂದು ಸ್ವಲ್ಪ ಹಿಡ್ದಿದ್ದಾರೆ, ಈ ಥರ ನೆರಿಗೆ ಹಿಡ್ದಿದ್ದಾರೆ ನೋಡಿ, ಸ್ವಲ್ಪ ಲುಕ್ ಚೆನ್ನಾಗಿ ಬರಲಿ ಅಂತೇಳಿ. ಆ್ಯಂಡ್ ಸೈಡ್ ಕಟ್ ಏನಿಲ್ಲ. ಇದು ಬಂದ್ಬಿಟ್ಟು ಎಸ್ ಸೈಜ್. ಫ್ಯಾಬ್ರಿಕ್ ಬಂದ್ಬಿಟ್ಟು ವಿಸ್ಕಾಸ್ ರೇಯಾನ್ ಫ್ಯಾಬ್ರಿಕ್. ಇದ್ರ ಪ್ರೈಸ್ ಬಂದ್ಬಿಟ್ಟು 265 ರೂಪಾಯಿ ಕುರ್ತಿ ಇದು. ಇದ್ರದ್ದು ಕಲರ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ್ಯಂಡ್ ನೋಡ್ಬೋದು ಇಲ್ಲಿ ಪ್ರಿಂಟಿಂಗು ತುಂಬ ಚೆನ್ನಾಗಿದೆ. ಆ್ಯಂಡ್ ಸ್ಟಿಚಿಂಗ್ ಕ್ವಾಲಿಟಿ ಚೆನ್ನಾಗಿ ಅನ್ನಿಸ್ತಾ ಇದೆ ಇದ್ರದ್ದು. ಒಂದ್ಸರ್ತಿ ವಿಯರ್ ಮಾಡಿಬಿಟ್ಟು ನೋಡೋಣ ಕೊಡ್ತಿರೋ ಪ್ರೈಸಿಗೆ ಇದು ವರ್ತ್ ಇದೆಯಾ, ಲುಕ್ ವೈಸ್ ಯಾವ ಥರ ಬರುತ್ತೆ ಅದನ್ನು ಚೆಕ್ ಮಾಡೋಣ ಬನ್ನಿ. ನೋಡಿ, ಈ ಕುರ್ತಿದ್ದು ಲುಕ್ ಯಾವ ಥರ ಬರ್ತಾ ಇದೆ ನೋಡಿ. ಕ್ಷಮಿಸಿ, ಈ ವಿಡಿಯೋದಲ್ಲಿ ನಾನು ಏನ್ ಲಾಂಗ್ ಶಾರ್ಟ್ ಏನ್ ತಗೋಬೇಕಿತ್ತಲ್ಲ, ಪ್ರತಿಯೊಂದು ಔಟ್ಫಿಟ್ ತಗೊಂಡಿದ್ದೆ, ಬಟ್ ಇದು ಆಕ್ಸಿಡೆಂಟ್ಲಿ ಡಿಲೀಟ್ ಆಗ್ಬಿಟ್ಟಿದೆ. ಸೊ ಹಾಗಾಗಿ ನೆಕ್ಸ್ಟ್ ಬೇರೆ ಯಾವುದೇ ಕುರ್ತಿದ್ದು ನಿಮಗೆ ಶಾರ್ಟ್ ಸಿಗಲ್ಲ, ಅಂದ್ರೆ ಫುಲ್ ಲೆಂತ್ ವಿಡಿಯೋ ಸಿಗಲ್ಲ. ಲ್ಯಾಂಡ್ಸ್ಕೇಪ್ ಅಲ್ಲೇ ನೋಡ್ಕೊಬಿಡಿ. ಆ್ಯಂಡ್ ಕಾಟನ್ ಬ್ಲೆಂಡೆಡ್ ಥರನೇ ಇದೆ, ರೇಯಾನ್ ಅನ್ನಿಸ್ತಾನೆ ಇಲ್ಲ. ಆ್ಯಂಡ್ ಕೊಡ್ತಿರೋ ಪ್ರೈಸಿಗಂತೂ ಸಿಕ್ಕಾಪಟ್ಟೆ ವರ್ಡ್ಸ್ ಇದೆ. ಸಮ್ಮರಿಗಂತೂ ಬೆಸ್ಟೆಸ್ಟ್ ಅಂತ ಹೇಳ್ಬೋದು. ಯಾಕಂದರೆ ಆಲ್ಮೋಸ್ಟ್ ಬಟ್ಟೆ ಥಿನ್ ಇದೆ, ಬಟ್ ಟ್ರಾನ್ಸ್ಪರೆಂಟ್ ಇಲ್ಲ, ಏನೂ ಸೀ ಥ್ರೂ ಇಲ್ಲ. ಸೊ ಚೆನ್ನಾಗಿದೆ. ಸೊ ಹಾಗಾಗಿ ನನ್ನ ಕಡೆಯಿಂದ ಈ ಕುರ್ತಿಗೂ ಕೂಡ ಬಿಗ್ ಥಮ್ಸ್. 5ನೇ ಕುರ್ತಿ ಓಪನ್ ಮಾಡೋಣ. 5ನೇ ಕುರ್ತಿ ಕಲರ್ ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ವೈಟ್ ಆ್ಯಂಡ್ ಪಾಚಿ ಗ್ರೀನ್ ಕಲರ್ದು ತುಂಬ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಸಖತ್ತಾಗಿದೆ ಇದ್ರದ್ದು. ಆ್ಯಂಡ್ ಪ್ರಿಂಟಿಂಗ್ ಕೂಡ ನೋಡ್ಬೋದು, ಲೀವ್ಸ್ ಪ್ರಿಂಟಿಂಗ್ ಆ್ಯಂಡ್ ವಿ ನೆಕ್ ಎಸ್ ಸೈಜ್. ಇದು ಕೂಡ ರೇಯಾನ್ ಫ್ಯಾಬ್ರಿಕೆ, ಬಟ್ ಇದ್ರದ್ದು ಲೇಸಿಂಗ್ ಸೈಡಲ್ಲಿ ಲೇಸಿಂಗ್ ಕೊಟ್ಟಿದ್ದಾರೆ ಸ್ಲೀವ್ಸ್ಗೆ. ಆ್ಯಂಡ್ ಸೇಮ್ ನೆಕ್ಗೂ ಅದೇ ಬಾರ್ಡ್ರಿಂಗ್ ಕೊಟ್ಟಿದ್ದಾರೆ. ಪ್ರಿಂಟಿಂಗ್ ಮಾತ್ರ ಸಕ್ಕತ್ತಾಗಿದೆ, ಲೀವ್ಸ್ ಪ್ರಿಂಟಿಂಗ್. ಆ್ಯಂಡ್ ಈ ಕಲರ್ ಕಾಂಬಿನೇಷನ್ ತುಂಬಾ ಪ್ರಿಟಿಯಾಗಿ ಕಾಣಿಸುತ್ತೆ. ಆ್ಯಂಡ್ ನೋಡೋಣ 3/4 ಸ್ಲೀವ್ಸ್ ಇರೋ ಈ ಕುರ್ತಿ ಜೀನ್ಸ್ ಮೇಲ್ಗಡೆ ಯಾವ ಥರ ಕಾಣಿಸುತ್ತೆ. ಇದ್ರ ಪ್ರೈಸ್ ಏನು ಗೊತ್ತಾ, 183 ರೂಪೀಸ್ ಅಷ್ಟೇ. 183 ರೂಪೀಸ್ ಕುರ್ತಿ ಇದು. ಇದು ಲುಕ್ ವೈಸ್ ಯಾವ ಥರ ಬರುತ್ತೆ, ಫಿಟ್ಟಿಂಗ್ ಯಾವ ಥರ ಬರುತ್ತೆ, ಫ್ಯಾಬ್ರಿಕ್ ಮೈ ಮೇಲೆ ಯಾವ ಥರ ಅನಿಸುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ನೋಡಿ, ಈ ಕುರ್ತಿದು ಓವರ್ ಆಲ್ ಲುಕ್ ಯಾವ ಥರ ಬರ್ತಾ ಇದೆ ನೋಡಿ. ಫ್ರಂಟ್ ಇಷ್ಟು ಲೆಂತ್ ಇದೆ, ಬ್ಯಾಕ್ ಇಷ್ಟು ಲೆಂತ್ ಇದೆ. ಸೊ ಓವರ್ ಆಲ್ ಲುಕ್ ಈ ಥರ ಬರ್ತಾ ಇದೆ. 3/4 ಸ್ಲೀವ್ ಕಲರ್ ನೋಡಿ, ವಿ ನೆಕ್. ಸೊ ಫ್ಯಾಬ್ರಿಕ್ ಸಾಫ್ಟ್ ಆಗಿದೆ, ಚೆನ್ನಾಗಿದೆ, ಏನೋ ಕಂಫರ್ಟಬಲ್ ಆಗಿರುತ್ತೆ ವಿಯರ್ ಮಾಡೋಕ್ಕೆ.
ಸೊ ಕೊಡ್ತಿರೋ ಪ್ರೈಸಿಗೆ ಫ್ಯಾಬ್ರಿಕ್ ವರ್ತ್ ಇದೆ ಅಂತ ಹೇಳ್ತಾ ನನ್ನ ಕಡೆಯಿಂದ ಈ ಕುರ್ತಿಗೆ ಬಿಗ್ ಥಮ್ಸ್ ಅಪ್. 6ನೇ ಕುರ್ತಿನ ಓಪನ್ ಮಾಡೋಣ. ಸಾರಿ, ಇದು 6ನೇ ಕುರ್ತಿ ಅಲ್ಲ, 6ನೇ ಕುರ್ತಿ ಕಾಂಬೋ ಅಂತಲೇ ಹೇಳ್ಬೋದು. ಯಾಕಂದರೆ ಇದರಲ್ಲಿ 2 ಕುರ್ತಿ ಬಂದಿದೆ ನಿಮಗೆ. ಸೊ 2 ಕುರ್ತಿ ಬಂದ್ಬಿಟ್ಟು 310 ರೂಪಾಯಿಗೆ 2 ಕುರ್ತಿ ಬಂದಿದೆ. ತುಂಬಾ ಚೆನ್ನಾಗಿದೆ. ಕಾಟನ್ ಬ್ಲೆಂಡೆಡ್ ಫ್ಯಾಬ್ರಿಕ್ದು ಕುರ್ತಿ, ಫುಲ್ ಸ್ಲೀವ್ಸ್ ಇದೆ, ಫ್ಲೋರಲ್ ಪ್ರಿಂಟಿಂಗ್, ಪಿಂಕ್ ಅಂಡ್ ಬ್ರೌನ್ ಕಲರ್ದು, ನಾಚ್ ನೆಕ್, ಎಸ್ ಸೈಜ್ ಅಂಡ್ ಎ ಲೈನ್ ಕುರ್ತಿ ಇದು. ಸೊ ಇದ್ರ ಜೊತೆಗೆ ಇನ್ನೊಂದು ಬಂದಿದೆ, ಏನೋ ಸಾಫ್ಟ್ ಕಲರಲ್ಲಿ ಇದೆ ಇದು. ಇದ್ರದ್ದು ನಾಚ್ ನೆಕ್ ಅಂಡ್ 3/4 ಸ್ಲೀವ್ಸ್, ಎ ಲೈನ್ ಕುರ್ತಾ. ಅಂಡ್ ನೋಡ್ಬೋದು ಇಲ್ಲಿ ಕಲರ್ ಕಾಂಬಿನೇಷನ್ ಈ ತರ ಇದೆ. ಇದೇನೋ ಒಂಥರ ಸಿಂಪಲ್ ಆಗಿದೆ. ಐ ಥಿಂಕ್ ಸಿಂಪಲ್ಲು ಚೆನ್ನಾಗೇ ಕಾಣಿಸುತ್ತೆ ಜೀನ್ಸ್ ಮೇಲ್ಗಡೆ. ಸೊ ಈ 2 ಕುರ್ತಿ ಬಂದ್ಬಿಟ್ಟು 310 ರೂಪಾಯಿ ರೇಯಾನ್ ಫ್ಯಾಬ್ರಿಕ್ಗೆ, ಸಾರಿ ಕಾಟನ್ ಬ್ಲೆಂಡೆಡ್ ಫ್ಯಾಬ್ರಿಕ್ ಇದು, ನೋಡಿದ್ರೆ ಗೊತ್ತಾಗ್ತಿದೆ. ಆ್ಯಂಡ್ ಇದನ್ನ ವಿಯರ್ ಮಾಡಿಬಿಟ್ಟು ನೋಡೋಣ. ಕೊಡ್ತಿರೋ 310 ರೂಪಾಯಿಗೆ ಈ 2 ಕುರ್ತಿ ವರ್ತ್ ಇದೆಯಾ ಇಲ್ಲ ಅನ್ನೋದನ್ನ ಚೆಕ್ ಮಾಡೋಣ ಬನ್ನಿ. ನೋಡಿ ಈ ಕುರ್ತಿದು ಲುಕ್ ಯಾವ ಥರ ಬರ್ತಾ ಇದೆ ನೋಡಿ. ಆಲ್ಮೋಸ್ಟ್ ಎಲ್ಲ ಕುರ್ತಿ ಲೆಂತ್ ಇಲ್ಲಿಗೆ ಬರ್ತಾ ಇದೆ. ಆ್ಯಂಡ್ ಕಾಟನ್ ಬ್ಲೆಂಡೆಡ್ ಫ್ಯಾಬ್ರಿಕ್ ಯಾವ ಥರ ಬರ್ತಿದೆ ನಿಮಗೆ ಅನಿಸ್ತಿರುತ್ತೆ ಹೇಗೆ ಕಾಣಿಸ್ತಿದೆ ಅಂತೇಳಿ. ಸೊ 310 ರೂಪೀಸ್ಗೆ 2 ಕುರ್ತಿ ತುಂಬಾ ವರ್ತಿದೆ. ಸೊ ಈಚ್ ಎಷ್ಟು ಬಿತ್ತು ಅಂತೇಳಿ ನೀವೇ ಅನ್ಕೊಳ್ಳಿ. 155 ಆ ರೇಂಜಲ್ಲಿ ಬಿದ್ದಿರುತ್ತೆ ಒಂದೊಂದು. ಸೊ ಕೊಡ್ತಿರೋ ಪ್ರೈಸ್ಗೆ ಸಿಕ್ಕಾಪಟ್ಟೆ ವರ್ತಿದೆ. ಇನ್ನೊಂದು ಕುರ್ತಿನ ನಾನು ಈ ಸೈಡಲ್ಲಿ ತೋರಿಸ್ತಿರ್ತೀನಿ, ನೋಡ್ಕೊಳ್ಳಿ. ಸೊ ನನ್ನ ಕಡೆಯಿಂದ ಈ 2 ಕುರ್ತಿಗೆ 310 ರೂಪೀಸ್ಗೆ ತುಂಬ ವರ್ತಿದೆ. ಆ್ಯಂಡ್ ಫಿಟ್ಟಿಂಗ್ ವೈಸ್ ನೋಡ್ತಿರ್ಬೋದು, ಫಿಟ್ಟಿಂಗ್ ಏನು ಸಖತ್ತಾಗಿ ಬರ್ತಿದೆ. ಏನೋ ಒಂಥರ ಅಸಹ್ಯ ಪ್ರಿಂಟಿಂಗ್ ಅಂತಿದ್ದೀನಿ, ಸಾರಿ. ಇವತ್ತು ತುಂಬಾ ಫಂಬಲ್ ಮಾಡ್ತಾ ಇದ್ದೀನಿ, ಸಾರಿ, ಕ್ಷಮಿಸ್ಬಿಡಿ. ಸೊ ನೋಡ್ತಿರ್ಬೋದು ನೀವು, ಪ್ರಿಂಟಿಂಗು ಸಖತ್ತಾಗಿದೆ ಆ್ಯಂಡ್ ಲೆಂತ್ ಪರ್ಫೆಕ್ಟ್ ಆಗಿದೆ. ಸೊ ಹಾಗಾಗಿ ನಾನು ಈ ಕುರ್ತಿ ಸೆಟ್ಗೆ ಕಾಂಬೋ ಇದು. ಸೊ ಹಾಗಾಗಿ ನಾನು ಇದಕ್ಕೆ ಬಿಗ್ ಥಮ್ಸ್ ಅಪ್ ಕೊಡ್ತಾ ಇದ್ದೀನಿ. ಕೊನೆ ಕುರ್ತಿನ ಓಪನ್ ಮಾಡೋಣ. ಸೊ ಕೊನೆ ಕುರ್ತಿ ಬಂದ್ಬಿಟ್ಟು ಇದು ಫ್ಲೋರಲ್ ಪ್ರಿಂಟಿಂಗಲ್ಲಿದೆ. ಇದು ಬಂದ್ಬಿಟ್ಟು ನಿಮಗೆ ಬಂದಿರೋದು 178 ರೂಪಾಯಿ ಕುರ್ತಿ. ಇದು ವೈಟ್ ಅಂಡ್ ಇದನ್ನ ಪಿಂಕ್ ಅನ್ಬೇಕಾ, ಇದು ಯಾವ ಕಲರ್ ಅಂತೇಳಿ ನನಗೆ ಹೇಳೋಕ್ಕಾಗ್ತಿಲ್ಲ. ಸೊ ನೀವೇ ನೋಡಿ. ಮೆರೂನ್ ಅಂತೂ ಅಲ್ಲ, ಸ್ಯಾಂಡ್ ಕಲರು ಅಲ್ಲ, ಇದು ಪಿಂಕಿಶ್ ಕಲರಲ್ಲಿ ಬರುತ್ತೆ. ಆ್ಯಂಡ್ ಇದ್ರ ಮೇಲ್ಗಡೆ ಫ್ಲೋರಲ್ ವೈಟ್ ಪ್ರಿಂಟಿಂಗ್ ಬಂದಿದೆ. ನಾಚ್ ನೆಕ್, ಎಸ್ ಸೈಜ್, ಎ ಲೈನ್ ಕುರ್ತಾ, 3/4 ಸ್ಲೀವ್, ಎ ಲೈನ್ ಕುರ್ತಿ 3/4 ಸ್ಲೀವ್. ಸೊ ನೋಡಿ, ಇದು 178 ರೂಪಾಯಿ ಕೊಡ್ಬೋದು. ಇದು ಕಾಟನ್ ಬ್ಲೆಂಡೆಡ್ ಫ್ಯಾಬ್ರಿಕ್. ಒಂದ್ಸರ್ತಿ ವಿಯರ್ ಮಾಡಿಬಿಟ್ಟು ನೋಡೋಣ ಇದು ಉಟ್ಟಾಗ ಸ್ಕಿನ್ ಮೇಲೆ ಯಾವ ಥರ ಅನಿಸುತ್ತೆ, ಮತ್ತು ಕೊಡ್ತಿರೋ ಪ್ರೈಸಿಗೆ ವರ್ತ್ ಇದೆಯಾ ಸ್ಟಿಚಿಂಗ್ ವೈಸ್ ಆ್ಯಂಡ್ ಲುಕ್ ವೈಸ್ ಎಲ್ಲ ನೋಡೋಣ ಬನ್ನಿ. ನೋಡಿ ಈ ಕುರ್ತಿ ಲುಕ್ ಯಾವ ಥರ ಬರ್ತಾ ಇದೆ ನೋಡಿ. ಲೆಂತ್ ಇಷ್ಟು ಬರ್ತಾ ಇದೆ ಆ್ಯಂಡ್ ಲುಕ್ ವೈಸ್ ಯಾವ ಥರ ಬರ್ತಾ ಇದೆ ನೋಡ್ತಿರ್ಬೋದು. ಫ್ರಂಟ್ ಆ್ಯಂಡ್ ಬ್ಯಾಕ್ ಲೆಂತ್ ನೋಡ್ಬೋದು ಇಲ್ಲಿ. ಆ್ಯಂಡ್ ಓವರಾಲ್ ಕಲರ್ ಕಾಂಬಿನೇಷನ್ ಯಾವ ಥರ ಕಾಣಿಸ್ತಿದೆ ಅಂತೇಳಿ ನಿಮ್ಗೆ ಕಾಣಿಸ್ತಿರ್ಬೋದು. ಕಾಟನ್ ಬ್ಲೆಂಡೆಡ್ ಫ್ಯಾಬ್ರಿಕ್, 3/4 ಸ್ಲೀವ್ಸ್, ನಾಚ್ ನೆಕ್ ಆ್ಯಂಡ್ ಈ ಥರ ಫಿಟ್ಟಿಂಗ್ ಬರ್ತಾ ಇದೆ. ಫಿಟ್ಟಿಂಗ್ ಆಲ್ಮೋಸ್ಟ್ ಎಲ್ಲ ಕುರ್ತಿದ್ದು ಫಿಟ್ಟಿಂಗ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಆ್ಯಂಡ್ 178 ರೂಪೀಸ್ಗೆ ಈ ಕುರ್ತಿ ಮಾತ್ರ ಸಿಕ್ಕಾಪಟ್ಟೆ ಬರ್ತಿದೆ. ಯಾಕಂದರೆ 200ಗೆ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಬಟ್ 200ಗೆ ನಿಮಗೆ ಈ ಥರ ಕುರ್ತಿ ಸಿಗ್ತಾ ಇದೆ. ಅದು ತುಂಬ ಡಿಫ್ರೆಂಟ್ ಪ್ರಿಂಟಿಂಗ್, ನೆಕ್ ಲೈನ್, ಅಂದರೆ ನೆಕ್ ಡಿಸೈನ್ ಬೇರೆ ಬೇರೆ, ಒಂಥರ ಪ್ರಾಪರ್ ಫಿಟ್ಟಿಂಗ್. ಇವಾಗಿನ ಕಾಲದಲ್ಲಿ ನಾವು ಬರೀ ಸ್ಟಿಚಿಂಗ್ ಹಾಕ್ಸ್ಬೇಕು ಅಂದರೆ 50 ರೂಪೀಸ್ 60 ರೂಪೀಸ್ ತೊಗೋತಾರೆ. ಸೊ ಹಾಗಾಗಿ 178 ರೂಪೀಸ್ಗೆ ಈ ಪ್ಯಾಟ್ರನ್, ಈ ಫ್ಯಾಬ್ರಿಕ್ ಆ್ಯಂಡ್ ಲುಕ್ ವೈಸ್ ತುಂಬಾ ವರ್ತಿದೆ. ಸೊ ಹಾಗಾಗಿ ನನ್ನ ಕಡೆಯಿಂದ ಈ ಕುರ್ತಿಗೆ ಬಿಗ್ ಥಮ್ಸ್ ಅಪ್. ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಮೀಶೋ ಕುರ್ತಿ ಹಾಲ್. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಯಾವ ಒಂದು ಕುರ್ತಿ ಇಷ್ಟ ಆಯಿತು ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ನನ್ನ ಕಂಟಿನ್ಯೂಸ್ ಸಪೋರ್ಟರ್ಸ್ಗೆ ಗೊತ್ತಿರುತ್ತೆ, ನಾನು ಪ್ರತಿಯೊಂದು ವಿಡಿಯೋಯಿಂದ ಒಬ್ಬರನ್ನ ಸೆಲೆಕ್ಟ್ ಮಾಡಿಬಿಟ್ಟು ಅವರಿಗೆ ಒಂದು ಕುರ್ತಿ ಅಥವಾ ಆ ಒಂದು ವಿಡಿಯೋದಲ್ಲಿ ಯಾವ ಒಂದು ಗಾರ್ನಮೆಂಟ್ ನಾನು ತೋರಿಸಿರ್ತೀನಿ ಅದನ್ನು ಅವರಿಗೆ ಕೊಡ್ತಿರ್ತೀನಿ ಅಂಥೇಳಿ ಅವ್ರಿಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಈ ವಿಡಿಯೋದಲ್ಲೂ ನಿಮಗೆ ಯಾವ ಒಂದು ಕುರ್ತಿ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಯಾರಿಗೆ ಕೊಟ್ಟಿಲ್ಲ ಅವ್ರನ್ನ ಸೆಲೆಕ್ಟ್ ಮಾಡಿಬಿಟ್ಟು ಅವರಿಗೆ ಅವರ ಅಡ್ರೆಸ್ಗೆ ಕಳಿಸ್ತೀನಿ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ಒಬ್ಬರು ಸೆಲೆಕ್ಟ್ ಮಾಡಬೇಕಿತ್ತಲ್ವ. ಸೊ ಹಾಗಾಗಿ ಪ್ರೀವಿಯಸ್ ವಿಡಿಯೋಯಿಂದ ನಾನು ಅನುರಾಜ್ ರಂಗೋಲೀಸ್ ಅನ್ನೋರನ್ನ ಸೆಲೆಕ್ಟ್ ಮಾಡಿದ್ದೀನಿ. ಅನುರಾಜ್ ರಂಗೋಲೀಸ್ ಅವರೇ, ನಿಮ್ಮ ಸೈಜ್ ಮತ್ತು ನಿಮ್ಮ ಅಡ್ರೆಸ್ನ ನನಗೆ ಇನ್ಸ್ಟಾಗ್ರಾಮ್ಗೆ DM ಮಾಡಿ. ನನಗೆ DM ಮಾಡಿದ್ರೆ ನಾನು ನಿಮಗೆ ಆ ಒಂದು ನೀವು ಇಷ್ಟಪಟ್ಟಿರುವಂಥ ಕುರ್ತಾ ಸೆಟ್ನ ನಾನು ನಿಮಗೆ ಕಳಿಸ್ಬೋದು. ಸೊ ದಯವಿಟ್ಟು ನಿಮ್ಮ ಸೈಜ್ ಆ್ಯಂಡ್ ಅಡ್ರೆಸ್ನ ನನಗೆ DM ಮಾಡಿ.
ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ತುಂಬಾನೇ ಥ್ಯಾಂಕ್ಸ್. ಆದಷ್ಟು ಹೆಲ್ದಿ ತಿನ್ನಿ, ಪಾಲಿಯೆಸ್ಟರ್ ಫ್ಯಾಬ್ರಿಕ್ ಔಟ್ಫಿಟ್ನ ವಿಯರ್ ಮಾಡೋದನ್ನ ಕಡಿಮೆ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.